ಸಾಂಪ್ರದಾಯಿಕವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಎತ್ತುಗಳನ್ನು ಅಲಂಕರಿಸಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅದನ್ನು ಒಂದು ಮೆರವಣಿಗೆ ಮಾಡೋ ಸಂಪ್ರದಾಯ ಮುಂಚೆಯಿಂದ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಬಟ್ ಇದು ಮೆರವಣಿಗೆ ಮಾಡೋ ಕಾಲಕ್ಕೆ ಅವರು ಹೋರಿಯನ್ನು ಬೆದರಿಸಿದ್ರಿಂದ ಅಥವಾ ಹೋರಿ ಬೆದರಿ ಓಡಿದ್ರಿಂದ 4 ಕಡೆ ನಮ್ಮಲ್ಲಿ 4 ಜನ ಸತ್ತೋಗಿದ್ದಾರೆ. ಅದರಲ್ಲಿ ತಿಳುವಳಿ ಗ್ರಾಮ ಆಡೂರು ಪೊಲೀಸ್ ಸ್ಟೇಷನಲ್ಲಿ, ಮತ್ತು ಯಳವಟ್ಟಿ ಗ್ರಾಮ ಹಾನಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ದೇವಿ ಹೊಸೂರು ಗ್ರಾಮ ಹಾವೇರಿ ರೂರಲ್ಲು, ಮತ್ತು ಹಾವೇರಿ ಟೌನಲ್ಲಿ ಒಬ್ಬ ವ್ಯಕ್ತಿ. ಇದರಲ್ಲಿ ಆಡೂರು ಲಿಮಿಟ್ಸ್ ತಿಳುವಳಿಯಲ್ಲಿ ಹುಡುಗ ಅಡ್ಡ ಹೋಗಿದ್ದಾನೆ, ಇದಕ್ಕೆ ಹೋರಿ ಓಡಬೇಕಾದ್ರೆ ಅಡ್ಡ ಹೋಗಿದ್ದಾನೆ, ಗುದ್ದುಬಿಟ್ಟು ಅವನಿಗೆ ಎದೆಗೆ ಅಲ್ಲಿಂದ ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟಾಗಿ ಸತ್ತಿದ್ದಾನೆ. ಇನ್ನು 3 ಪ್ರಕರಣಗಳಲ್ಲಿ ಹೋರಿ ತಪ್ಪಿಸ್ಕೊಂಡು ಓಣಿಯಲ್ಲಿ ಕೂತವ್ರಿಗೆ ಮತ್ತು ದಾರಿಯಲ್ಲಿ ನಡ್ಕೊಂಡು ಹೋಗೋರಿಗೆ ಗುದ್ದಿಬಿಟ್ಟು 3 ಜನ ಸತ್ತಿದ್ದಾರೆ. ಅದರ ಪ್ರಕಾರ ಮುಂಚೆ ನಾವು ಈಗ ಹಾನಗಲ್ ಬಿಟ್ಟು ಇನ್ನು ಮುಂಚೆದು 3 UDR ಪ್ರಕರಣ ಮೊದಲು ದಾಖಲಾಗಿತ್ತು. ಈಗ ನಿನ್ನೆ ಅದನ್ನೆಲ್ಲ ಕನ್ವರ್ಟ್ ಮಾಡಿಕೊಂಡು ಹಾನಗಲ್ದು ಸೇರಿ 4 ಪ್ರಕರಣಗಳನ್ನು FIR ದಾಖಲು ಮಾಡಿದ್ದೀವಿ. ಇದರಲ್ಲಿ ಹಬ್ಬದ ಪ್ರಯುಕ್ತ ಆಗ್ತಾ ಇರೋದ್ರಿಂದ ಆರ್ಗನೈಸರ್ಸು ಅಧಿಕೃತವಾಗಿ ಈಗ ಕ್ರೀಡೆ ಅಂತ ಏನು ಮಾಡ್ತಾರೆ, ಸ್ಪರ್ಧೆ ಅಂತ ಏನು ಮಾಡ್ತಾರೆ, ಆ ಥರ ಇದು ಅಲ್ಲ, ಹಬ್ಬದ ಸಲುವಾಗಿ ಮಾಡಿದ್ದು ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕ ಇದರಿಂದ ಗೊತ್ತಾಗಿದೆ. ಆದರೂ ಕೂಡ ಊರಲ್ಲಿ ಯಾರು ಹಿರಿಯರು ಯಾರು ಅದನ್ನು ಆರ್ಗನೈಸ್ ಮಾಡಿರ್ತಾರೆ, ಕೆಲವೊಂದು ಕಡೆ ಅವ್ರದ್ದು ಹೆಸರು ಸೇರಿಸ್ಕೊಂಡು, ಮತ್ತು ಹೋರಿ ಓನರ್ ಯಾವ ಹೋರಿ ಗುದ್ದಿ ಅವರು ಸತ್ತೋಗಿದ್ದಾರೆ ಆ ಹೋರಿ ಓನರ್ ಅವ್ರನ್ನೂ ಸೇರಿಸಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಈ ಸ್ಪರ್ಧೆಗಳನ್ನು ಏನು ಆಯೋಜನೆ ಮಾಡ್ತಾರೆ ಅವರಿಗೆ ಈಗ ಮೊನ್ನೆ ಸರ್ಕಾರದ ಒಂದು ಆದೇಶ ಬಂದಿದೆ. ಯಾವುದೇ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಆರ್ಗನೈಜೇಷನ್ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದ್ರು ಮೆರವಣಿಗೆ ಅಥವಾ ಫಂಕ್ಷನ್ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಅಂತ ರೀಸೆಂಟಾಗಿ ಒಂದು ಗೌರ್ಮೆಂಟಿಂದ ಅಧಿಸೂಚನೆ ಬಂದಿದೆ. ಅದರ ಪ್ರಕಾರ ಮತ್ತು 22ರಲ್ಲೇ ಒಂದು ಈ ಹೋರಿ ಬೆದರಿಸೋ ಸ್ಪರ್ಧೆ, ಕ್ರೀಡೆಗೋಸ್ಕರ ಹೋರಿ ಬೆದರಿಸೋ ಸ್ಪರ್ಧೆ ಅಥವಾ ಕೊಬ್ಬರಿ ಹಬ್ಬ ಅಥವಾ ಏನು ಹೇಳ್ತಾರೆ ಮೆರವಣಿಗೆ ಅಂತ ಏನು ಹೇಳ್ತಾರೆ, ಹೋರಿ ಹಬ್ಬ ಅಂತ, ಅದಕ್ಕೋಸ್ಕರ 22ರಲ್ಲಿ ಒಂದು SOP ಇದೆ, ಜಲ್ಲಿಕಟ್ಟು ಅದೆಲ್ಲಕ್ಕೂ ಸೇರಿನೇ. ಆ SOP ಪ್ರಕಾರ ಯಾರು ಆಯೋಜನೆ ಮಾಡ್ತಾರೆ, ಆಯೋಜಕರು ಇರ್ತಾರೆ. ಈಗ ನಿನ್ನೆ ಆಗಿದ್ದು ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾ ಇದ್ದಾರೆ, ಇನ್ವೆಸ್ಟಿಗೇಷನಲ್ಲಿ ಏನು ಅಂತ ಗೊತ್ತಾಗ್ತದೆ. ಬಟ್ ಮುಂದೆ ಆಮೇಲೆ ಏನು ಕ್ರೀಡೆಗೋಸ್ಕರ ಅಥವಾ ಏನು ಆರ್ಗನೈಸ್ ಮಾಡಿ ನಡೆಸ್ತಾರೆ ಅವರಿಗೆ ಈಗಾಗಲೇ ನಾವು ಅವ್ರನ್ನ ಲಿಸ್ಟ್ ಮಾಡ್ತಾಯಿದ್ದೀವಿ. ಅವರಿಗೆ ನಾವು SOP ಪ್ರಕಾರನ ಪರ್ಮಿಷನ್ ತೊಗೊಂಡೆ ಸಕ್ಷಮ ಪ್ರಾಧಿಕಾರ ಈ ರೀಸೆಂಟಾಗಿ ಬಂದಿರತಕ್ಕಂಥ ಲಾಸ್ಟ್ ವೀಕ್ ಬಂದಿರತಕ್ಕಂಥ ಅಧಿಸೂಚನೆ ಪ್ರಕಾರ DC ಇದಕ್ಕೆ ಅಥಾರಿಟಿ ಇದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ 22ರ ಆದೇಶದಲ್ಲೂ ಅದೇ ಇದೆ, ಈಗೂ ಅದೇ ಇದೆ. ಸೊ ಹಂಗಾಗಿ ಅದ್ರ ಪ್ರಕಾರ ಅವರು ಪರ್ಮಿಷನ್ ತೊಗೊಂಡು ಆ ಕಂಡೀಷನಿಗೆ ಬದ್ಧವಾಗಿದ್ದೀವಿ ಅಂತ ಬರೆದು ಕೊಟ್ಟರೆ ಮಾತ್ರ ಅದಕ್ಕೆ ಕ್ಲೋಸ್ಡ್ ಇದರಲ್ಲಿ ನಡೆಸಬೇಕು, ರೋಡಲ್ಲಿ ಯಾವುದೂ ನಡೆಸಬಾರ್ದು. ಆ ಥರ ಕಂಡೀಷನ್ಸ್ ಇದೆ, ಆ ಕಂಡೀಷನ್ ಬದ್ಧವಾಗಿಯೇ ಅವರು ಮಾಡಬೇಕು. ಜಾಗದಲ್ಲಿ ಮಾಡಿದರೂ ಕೂಡ ಈಗಿನ ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅಪ್ಲೈ ಆಗ್ತದೆ. ಹಿಂದಿನ ಏನು SOP ಇದೆ ಗೌರ್ಮೆಂಟಿಂದ ಬಂದಿದ್ದು, ಅದು ಎಲ್ಲೇ ಮಾಡಿದ್ರೂ ಕ್ರೀಡೆ ಅಂತೇಳಿ ಹೋರಿ ಹಬ್ಬ ಏನು ಮಾಡ್ತಾರೆ, ಜಲ್ಲಿಕಟ್ಟು ಅಂತ ಏನು ಮಾಡ್ತಾರೆ, ಅದಕ್ಕೂ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸೇ ಫುಲ್ಫಿಲ್ ಆಗಿಯೇ ಮಾಡಬೇಕು. ಅವ್ರ ಮೇಲೆ ಕೇಸ್ ಆಗುತ್ತೆ. ಅವಾಗ ಆರ್ಗನೈಸರ್ಸ್ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆರ್ಗನೈಸರ್ಸು ಅದಕ್ಕೆ ನೇರವಾಗಿ ಜವಾಬ್ದಾರಿ ಇರ್ತಾರೆ. ಅವ್ರ ಕಡೆಯಿಂದನೇ ಅಫಿಡೇಟ್ ತೊಗೊಂಡೇ ನಾವು ಪರ್ಮಿಷನ್ಗೆ ಅದು ರೂಲ್ಸ್ ಪ್ರಕಾರನೇ ನಾವು ಮಾಡ್ತೀವಿ. ಕಂಡೀಷನ್ಸು ತುಂಬಾ ಕಂಡೀಷನ್ಸ್ ಇದೆ ಅದರಲ್ಲಿ, ಅದರ ಪ್ರಕಾರ ಅವರು ಕಂಡೀಷನ್ ಇಟ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ, ನಾವೆಲ್ಲ ಬಂದ್ ಮಾಡ್ತಾಯಿದ್ದೀವಿ ಅಂತ ತಪ್ಪು ಕಲ್ಪನೆ ಮಾಧ್ಯಮ ಮೂಲಕ ನಾನು ಇನ್ನೊಂದು ಸಲ ಹೇಳ್ತೀನಿ. ಹಬ್ಬದಲ್ಲಿ ಮೆರವಣಿಗೆ ಮಾಡೋಕ್ಕೆ ನಾವು ಯಾವುದು ಅದು ಏನು ಹೋರಿನ ಅವರು ಡೆಕೋರೇಷನ್ ಮಾಡಿ ಎಲ್ಲ ಟೆಂಪಲಿಗೆ ಹೋಗಿ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಬಂದು ಕೊನೆಗೆ ಹಿಡ್ಕೊಂಡು ಹೋಗ್ತಾರೆ. ಕೈಲಿ ಹಗ್ಗ ಇಟ್ಕೊಂಡು ಓಡಿಸದೇ ಹೋರಿನ ಕೈಲಿ ಹಗ್ಗ ಇಟ್ಕೊಂಡು ಮೆರವಣಿಗೆ ಇನ್ ದ ಸೆನ್ಸ್ ಗುಡಿಗೆಲ್ಲ ಹೋಗಿಬಿಟ್ಟು ಆಮೇಲೆ ಅದನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀವಿ. ಇದಕ್ಕೆ ನಿಮ್ಮ ಹೋರಿ ಹೊರಗೆ ಬಿಡಬೇಡ್ರಿ, ನಿಮ್ಮ ಹೋರಿಗೆ ಡೆಕೋರೇಷನ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಾಧ್ಯಮದ ಮೂಲಕ ನಾನು ಇನ್ನೊಂದು ಸಲ ಜಿಲ್ಲೆ ಜನತೆಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ 4 ಸಾವಾಗಿದೆ. ಫರ್ದರ್ ಈ ಥರದ್ದು ಯಾವುದು ಮುಂದುವರಿಬಾರ್ದು. ಹಾಗಾಗಿ ಬೆದರಿಸುವುದು ಏನಿದೆ ಅದನ್ನು ಬಿಟ್ಬಿಟ್ಟು ನಿಮಗೆ ಹೋರಿಗಳನ್ನು ಏನಿದೆ ಅದನ್ನು ತೊಗೊಂಡು ಟೆಂಪಲ್ಗೆ ಏನು ಹೋಗ್ತೀರಿ, ಏನು ಸಂಪ್ರದಾಯ ಇದೆ ನಿಮ್ಮದು, ಆ ಥರ ಮಾಡಿಕೊಂಡು ಮನೆಗೆ ಸೇಫಾಗಿ ತೊಗೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪರ ವಿರೋಧ ಇದ್ದೇ ಇರುತ್ತೆ ಯಾವುದಕ್ಕೂ. ಈಗ ಹಿಂದೆ ನಮ್ಮಲ್ಲಿ DJ ಬ್ಯಾನ್ ಆದಾಗೂ ಇದೇ ಥರ ಆಗಿತ್ತು.
ಬಟ್ ಇದು ಸಾವು ನೋವು ಆಗೋದ್ರಿಂದ ಇದಕ್ಕೆ ಆ್ಯಕ್ಚುಲಿ ಕಾನೂನು ಬಾಹಿರ ಇರೋದ್ರಿಂದ ಅವಕಾಶನೇ ಇಲ್ಲ. ಇನ್ ಕೇಸ್ ನಡೆಸಬೇಕಾದ್ರೂ ಏನು ಗೌರ್ಮೆಂಟಿಂದ ಒಂದು ಏನು ಇದು ಬಂದಿದೆ, SOP ಬಂದಿದೆ, ಅದು ನಡೆಸಬೇಕಾದ್ರೆ ಏನು ಮಾಡಬೇಕು ಅಂತ SOP ಇದೆ. ಅದನ್ನು ಸಾಂಪ್ರದಾಯಿಕ ಕ್ರೀಡೆ ಅಥವಾ ಅದು ಸ್ಪರ್ಧೆ ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ಅವರು ಮಾಡಬೇಕಾಗುತ್ತೆ, ಕ್ಲೋಸ್ಡ್ ಇರೋದಿಲ್ಲ. ಅವೆಲ್ಲ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದರೆ ಪರ್ಮಿಷನ್ ಸಿಗಲ್ಲ ಅವರು. ಆಮೇಲೆ DC ಅವ್ರ ಕಡೆಯಿಂದನೇ ಪರ್ಮಿಷನ್ ತೊಗೋಬೇಕು. ಆ ಕಂಡೀಷನಿಗೆ ಫುಲ್ಫಿಲ್ ಆಗಲಿಕ್ಕೆ ಅಫಿಡವಿಟ್ ಕೊಟ್ಟಾಗ ಮಾತ್ರ ಅದಾಗುತ್ತೆ. ನೋಡಿ, ಯಾವುದನ್ನು ನಾವು ಎಂಟರ್ಟೈನ್ಮೆಂಟಿಗೆ ಅಥವಾ ಆಚರಣೆ ಅಂತ ಮಾಡಬೇಕಾದ್ರೆ ಅದು ನಮ್ಮ ಸಾವಿಗೆ ಅದು ಕಾರಣ ಆಗುತ್ತೆ ಅಥವಾ ನಮ್ಮ ಇದಕ್ಕೆ ಕಾರಣ ಆಗುತ್ತೆ, ನೆಗೆಟಿವ್ಗೆ ಕಾರಣ ಆಗುತ್ತೆ ಅನ್ನೋದು ಅಂಥದಕ್ಕೆ ಅಡ್ಡ ಹೋಗಬಾರ್ದು. ಯುವಕರಲ್ಲಿ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ, ಇದರಲ್ಲಿ ಪ್ರತಿಷ್ಠೆನೂ ಬೇಡ. ಆಮೇಲೆ ಇನ್ನೊಂದು ನಾನು ನೋಡಿದ್ದೇನೆಂದರೆ, ಆ ಹೋರಿ ಒಂದು 100 ಮೀಟರ್ ಸ್ಪೀಡಲ್ಲಿ ಓಡಿ ಬರ್ತಾ ಇದೆ, ಭಾಳ ಫಾಸ್ಟ್ ಇರುತ್ತೆ. ಇವರು ಯಾವ ಧೈರ್ಯದ ಮೇಲೆ ಅದಕ್ಕೆ ಅಡ್ಡ ಹೋಗ್ತಾರೆ ಅಂತ, ಆ ಸ್ಪೀಡಿಗೆ ಗುದ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ಆ ಥರ ಅಡ್ಡ ಹೋಗಿ ಹುಚ್ಚುತನ ಮಾಡಿಕೊಂಡು ಜೀವ ಕಳ್ಕೊಳ್ಳೋದು ಬೇಡ, ಆ ಥರ ಆಗಬಾರ್ದು ಅಂತ ನಾವು ಹೇಳ್ತೀವಿ.